ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದು ಕಳೆದ ವಾರದಿಂದ ಮಾಸ್ಕ್ಮ್ಯಾನ್ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಎಸ್ಐಟಿ ಅಧಿಕಾರಿಗಳು ನೂರಾರು ಪ್ರಶ್ನೆಗಳನ್ನು ಕೇಳಿ ಷಡ್ಯಂತ್ರದ ಒಂದೊಂದೇ ರಹಸ್ಯವನ್ನ ಕಕ್ಕಿಸುತ್ತಿದ್ದಾರೆ. ಎಸ್ಐಟಿ ಕಸ್ಟಡಿಯಲ್ಲಿರುವ ಬುರುಡೆ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದ್ದಾರೆ. ಎಸ್ಐಟಿ ಕೇಳಿರುವ ಪ್ರಶ್ನೆಗಳಿಗೆ ಕೆಲವೊಂದಕ್ಕೆ ಮಾತ್ರ ಉತ್ತರ ನೀಡಿರುವ ಚಿನ್ನಯ್ಯ ಈ ಎಲ್ಲಾ ಹೇಳಿಕೆಗೆ ಸೂಕ್ತ ದಾಖಲೆ ನೀಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಆರೋಪಿ ಚಿನ್ನಯ್ಯನಿಗೆ ಕೇಳಿದ ಪ್ರಶ್ನೆಗಳು ಏನೇನು ಅಂತ ನೋಡೋದಾದ್ರೆ, ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯಗೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅನ್ನುವ ಪ್ರಶ್ನೆಯನ್ನ ಚಿನ್ನಯ್ಯನ ಮುಂದಿಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯಗೆ ಕೇಳಿದ್ದು ಕೆಲವು ಪ್ರಶ್ನೆಗಳಿಗೆ ಅಷ್ಟೇ ಉತ್ತರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 20 ವರ್ಷ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅಂತ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಅಧಿಕಾರಿಗಳಿಗೆ ಉತ್ತರಿಸಿದ್ದಾರೆ. ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದು ಮೃತದೇಹಗಳನ್ನ ಹೂತಿದ್ದು ಹೌದಾ ಅನ್ನುವಂತಹ ಪ್ರಶ್ನೆಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಮಾಸ್ಕ್ಮ್ಯಾನ್ ಚಿನ್ನಯ್ಯಗೆ ಹಲವು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದು ಮೃತದೇಹಗಳನ್ನ ಹೂತಿದ್ದು ಹೌದಾ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಂತಹ ಸಂದರ್ಭದಲ್ಲಿ ಹೌದು, ನಾನು ಬಹಳ ಮೃತದೇಹಗಳನ್ನ ಹೂತಿದ್ದೇನೆ ಅಂತ ಅಧಿಕಾರಿಗಳಿಗೆ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಉತ್ತರಿಸಿದ್ದಾನೆ. ಕಳೆದ ಒಂದು ವಾರದಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ಮ್ಯಾನ್ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದು ಎಷ್ಟು ಎಂಬ ಲೆಕ್ಕ ಇದೆಯಾ, ಅಂದ್ರೆ ನಾನು ಹಲವಾರು ಮೃತದೇಹಗಳನ್ನ ಹೂತಿದ್ದೇನೆ ಅನ್ನುವಂತಹ ಪ್ರಶ್ನೆಗೆ ಉತ್ತರಿಸಿದ್ದಾನೆ ಚಿನ್ನಯ್ಯ. ಈ ಸಂದರ್ಭದಲ್ಲಿ ಎಷ್ಟು ಎಂಬ ಲೆಕ್ಕ ಇದೆಯಾ ಅಂತ ಎಸ್ಐಟಿ ಅಧಿಕಾರಿಗಳು ಮರು ಪ್ರಶ್ನೆಯನ್ನ ಚಿನ್ನಯ್ಯಗೆ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಸರಿಯಾದ ಲೆಕ್ಕ ಇಲ್ಲ ಅಂತ ಚಿನ್ನಯ್ಯ ಉತ್ತರಿಸಿದ್ದಾರೆ. ಹೀಗೆ ಹಲವಾರು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ಮ್ಯಾನ್ ಚಿನ್ನಯ್ಯಗೆ ಕೇಳಿದ್ದು ಸುಮಾರು ಎಷ್ಟು ಮೃತದೇಹಗಳನ್ನ ಹೂತಿರೋದು ನೆನಪಿದೆಯಾ ಅಂತ ಕೇಳಿದಾಗ ಸರಿಯಾಗಿ ನೆನಪಿಲ್ಲ ಅಂತ ಉತ್ತರಿಸಿದ್ದಾನೆ. ನೂರಾರು 300 ಎಂದು ಹೇಗೆ ಹೇಳಿದ್ದೆ ಅಂತ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಮೊದಲ ಬಾರಿಗೆ ಕೇಸ್ಗೆ ಸಂಬಂಧಪಟ್ಟಂತೆ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಮೊದಲ ಬಾರಿಗೆ ಸ್ಟೇಟ್ಮೆಂಟ್ ನೀಡ್ತಾರೆ. ಹೀಗಾಗಿ ಆ ಪ್ರಶ್ನೆಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದಂತಹ ಸಂದರ್ಭದಲ್ಲಿ ಒಂದು ಅಂದಾಜಿನ ಮೇಲೆ ಲೆಕ್ಕ ಹೇಳಿದೆ ಅಂತ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಉತ್ತರವನ್ನ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿದ್ದಾನೆ. ಒಟ್ಟಾರೆಯಾಗಿ ಒಂದು ಅಂದಾಜಿನ ಮೇಲೆ ಈ ರೀತಿಯಾಗಿ ಉತ್ತರಿಸಿದೆ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಉತ್ತರಿಸಿದ್ದು, ಅಂತ್ಯಕ್ರಿಯೆ ಸ್ಥಳಕ್ಕೆ ವೈದ್ಯರು ಪೊಲೀಸರು ಬರುತ್ತಿದ್ದರಾ ಅಂತ ಪ್ರಶ್ನೆಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ವೈದ್ಯರು ಪೊಲೀಸರು ಪಂಚಾಯತ್ ಗ್ರಾಮಸ್ಥರು ಬರುತ್ತಿದ್ದರು ಅಂತ ಚಿನ್ನಯ್ಯ ಅಧಿಕಾರಿಗಳಿಗೆ ಉತ್ತರಿಸಿದ್ದಾನೆ. ನೂರಾರು ಅತ್ಯಾಚಾರ ಎಂಬ ದೂರು ಇದೆಯಲ್ಲ ಅಂತ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಅದೆಲ್ಲ ಗೊತ್ತಿಲ್ಲ ಸ್ವಾಮಿ, ನನಗೆ ಓದು ಬರಹ ಬರಲ್ಲ ಅಂತ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳಿಗೆ ಉತ್ತರಿಸಿದ್ದಾನೆ. ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆದಿದೆ, ನಿನಗೆ ಗೊತ್ತಾ ಅಂತ ಅಧಿಕಾರಿಗಳು ಚಿನ್ನಯ್ಯಗೆ ಪ್ರಶ್ನೆ ಮಾಡಿದ್ದಾರೆ. ನನಗೆ ಪಿತೂರಿಗಳ ಬಗ್ಗೆ ಮಾಹಿತಿ ಇಲ್ಲ, ನಾನು ಯಾರ ವಿರುದ್ಧವೂ ಅಲ್ಲ, ಯಾರ ಪರವೂ ಅಲ್ಲ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಉತ್ತರಿಸಿದ್ದಾನೆ. ನೀನು ಪ್ರಕರಣದಲ್ಲಿ ಆರೋಪಿ ಎಂಬ ಮಾಹಿತಿ ಇದೆಯಾ ಅಂತ ಅಧಿಕಾರಿಗಳು ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ನನಗೆ ತಿಳಿದಿರುವುದನ್ನ ಹೇಳಿದ್ದೇನೆ, ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಗೋಗರೆದಿದ್ದಾನೆ ಅನ್ನುವಂತಹ ಡೀಟೇಲ್ಸ್ ಸಿಕ್ಕಿದ್ದು. ಮಹೇಶ್ ತಿಮರೋಡಿ ಮಟ್ಟಣ್ಣ ನಿನಗೆ ಗೊತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗೊತ್ತು ಸರ್ ಅಂತ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಉತ್ತರಿಸಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಗೊತ್ತು ಅಂತ ಉತ್ತರಿಸಿದ್ದು, ಯಾವಾಗಿನಿಂದ ಇವರಿಬ್ಬರ ಪರಿಚಯ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಚಿನ್ನಯ್ಯನ ಮುಂದಿಟ್ಟಿದ್ದು, 1.5-2 ವರ್ಷದಿಂದ ಗೊತ್ತು ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಉತ್ತರಿಸಿದ್ದಾನೆ. ಸುಮಾರು 2 ವರ್ಷದಿಂದ ತಿಮರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣನವರ್ ಗೊತ್ತು ಅಂತ ಹೇಳಿದ್ದು, ನಿನಗೆ ಹಣ ಕೊಟ್ಟು ಕರೆಸಿದ್ದಾರಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನಾನು ಆಗಾಗ ಖರ್ಚಿಗೆ ಹಣ ತೆಗೆದುಕೊಳ್ತಿದ್ದೆ, ಲೆಕ್ಕ ಇಲ್ಲ ಅಂತ ಚಿನ್ನಯ್ಯ ಅಧಿಕಾರಿಗಳಿಗೆ ಉತ್ತರಿಸಿದ್ದಾರೆ. ಎಲ್ಲೆಲ್ಲಿ ಭೇಟಿಯಾಗಿದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದು, ಉಜ್ರೆ, ಮಂಗಳೂರು, ಕೇರಳ, ತಮಿಳುನಾಡಿನಲ್ಲಿ ಭೇಟಿಯಾಗಿದ್ದೆ ಅನ್ನುವಂತಹ
ಉತ್ತರವನ್ನ ನೀಡಿದ್ದಾರೆ. ತಿಮರೋಡಿ ಮನೆಯಲ್ಲಿ ಏನೆಲ್ಲ ಚರ್ಚೆ ನಡೆಯುತ್ತಿತ್ತು ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ನಡೆಯುತ್ತಿತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದು, ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡುತ್ತಿದ್ದೆ ಎಂಬುದನ್ನ ಹೇಳುತ್ತಿದ್ದೆ. ಬಹಳ ಜನ ಬಂದು ವಿಡಿಯೋ ಮಾಡುತ್ತಿದ್ರು ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಹೇಳಿದ್ದಾನೆ. ಹೀಗೆ ಹೇಳಬೇಕು ಎಂಬ ತಾಕೀತು ಏನಾದರೂ ಇತ್ತಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇದಕ್ಕೂ ಕೂಡ ಚಿನ್ನಯ್ಯ ಉತ್ತರಿಸಿದ್ದು, ಕೆಲ ವಿಚಾರವನ್ನ ಅಲ್ಲಿ ಇದ್ದವರು ಹೇಳಿಕೊಡ್ತಿದ್ರು, ನಾನು ಅವರು ಹೇಳಿದಂತೆ ಹೇಳುತ್ತಿದ್ದೆ ಅಂತ ಅಧಿಕಾರಿಗಳ ಮುಂದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಉತ್ತರಿಸಿದ್ದಾರೆ.